ಅಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಂತೆ ನೋಟಿನ ಖಜಾನೆಯ ಪತ್ತೆಯಾಗಿದೆ. ಚಿನ್ನಾಭರಣವೂ ಕೂಡ ಪತ್ತೆಯಾಗಿದೆ. 500 ಹಾಗೆ 200 ಮುಖಬೆಲೆಯ ನೋಟುಗಳ ಕಂತೆ ಕಂಡು ರೇಡ್ ಮಾಡಿದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಘಟನೆ ನಡೆದಿರೋದು ಒಡಿಶಾದಲ್ಲಿ. ಒಡಿಶಾದ ಅರಣ್ಯಾಧಿಕಾರಿಯೊಬ್ಬರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಗರಿ ನೋಟುಗಳ ಕಂತೆಯೇ ಪತ್ತೆಯಾಗಿದೆ. ಚಿನ್ನಾಭರಣಗಳನ್ನ ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಒಡಿಶಾದ ಕೋರಾಪುಟ್ನಲ್ಲಿರುವ ಫ್ಲಾಟ್ನಲ್ಲಿ ಲಭ್ಯವಾದ ನೋಟು, ಚಿನ್ನಾಭರಣ ಎಲ್ಲವನ್ನ ಸೀಸ್ ಮಾಡಲಾಗಿದೆ. ಅರಣ್ಯಾಧಿಕಾರಿ ಮನೆಯಲ್ಲಿ ಈ ಪ್ರಮಾಣದಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯನಾ? ಸಹಜವಾದ ಪ್ರಶ್ನೆ. ಹೆಚ್ಚೆಚ್ಚು ಅಂದ್ರೆ ಸಂಬಳ ಎಷ್ಟಿರಬಹುದು? 1 ಲಕ್ಷ, 1.5 ಅಥವಾ 2 ಲಕ್ಷವೂ ಇರ್ಲಿಕ್ಕಿಲ್ಲ. ಆದ್ರೆ ಈ ಪ್ರಮಾಣದಲ್ಲಿ ಗರಿ ನೋಟುಗಳು ಆತನ ಮನೆಯಲ್ಲಿ ಪತ್ತೆಯಾಗಿದೆ. ಒಡಿಶಾದ ಕೋರಾಪುಟ್ ಅನ್ನೋ ಜಾಗ ಹಾಗೆ ಒಡಿಶಾದ ಜೈಪುರ ಅನ್ನೋ ಅರಣ್ಯ ಭಾಗದಲ್ಲಿ ಈತನ ಅರಣ್ಯಾಧಿಕಾರಿ ಆತ. ಈತನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಸದ್ಯಕ್ಕೆ ಈತನ ಮನೆ ಮೇಲಿನ ರೇಡ್ ಮುಂದುವರೆದಿದೆ. सिक्रेट कौन सिक्रेट रखल गोल्ड ಅಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಂತೆ ನೋಟಿನ ಖಜಾನೆಯ ಪತ್ತೆಯಾಗಿದೆ. ಚಿನ್ನಾಭರಣವೂ ಕೂಡ ಪತ್ತೆಯಾಗಿದೆ. 500 ಹಾಗೆ 200 ಮುಖಬೆಲೆಯ ನೋಟುಗಳ ಕಂತೆ ಕಂಡು ರೇಡ್ ಮಾಡಿದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಘಟನೆ ನಡೆದಿರೋದು ಒಡಿಶಾದಲ್ಲಿ. ಒಡಿಶಾದ ಅರಣ್ಯಾಧಿಕಾರಿಯೊಬ್ಬರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಗರಿ ನೋಟುಗಳ ಕಂತೆಯೇ ಪತ್ತೆಯಾಗಿದೆ. ಚಿನ್ನಾಭರಣಗಳನ್ನ ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಒಡಿಶಾದ ಕೋರಾಪುಟ್ನಲ್ಲಿರುವ ಫ್ಲಾಟ್ನಲ್ಲಿ ಲಭ್ಯವಾದ ನೋಟು, ಚಿನ್ನಾಭರಣ ಎಲ್ಲವನ್ನ ಸೀಸ್ ಮಾಡಲಾಗಿದೆ. ಅರಣ್ಯಾಧಿಕಾರಿ ಮನೆಯಲ್ಲಿ ಈ ಪ್ರಮಾಣದಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯನಾ? ಸಹಜವಾದ ಪ್ರಶ್ನೆ. ಹೆಚ್ಚೆಚ್ಚು ಅಂದ್ರೆ ಸಂಬಳ ಎಷ್ಟಿರಬಹುದು? 1 ಲಕ್ಷ, 1.5 ಅಥವಾ 2 ಲಕ್ಷವೂ ಇರ್ಲಿಕ್ಕಿಲ್ಲ. ಆದ್ರೆ ಈ ಪ್ರಮಾಣದಲ್ಲಿ ಗರಿ ನೋಟುಗಳು ಆತನ ಮನೆಯಲ್ಲಿ ಪತ್ತೆಯಾಗಿದೆ. ಒಡಿಶಾದ ಕೋರಾಪುಟ್ ಅನ್ನೋ ಜಾಗ ಹಾಗೆ ಒಡಿಶಾದ ಜೈಪುರ ಅನ್ನೋ ಅರಣ್ಯ ಭಾಗದಲ್ಲಿ ಈತನ ಅರಣ್ಯಾಧಿಕಾರಿ ಆತ. ಈತನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಸದ್ಯಕ್ಕೆ ಈತನ ಮನೆ ಮೇಲಿನ ರೇಡ್ ಮುಂದುವರೆದಿದೆ. सिक्रेट कौन सिक्रेट रखल गोल्ड ಅಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಂತೆ ನೋಟಿನ ಖಜಾನೆಯ ಪತ್ತೆಯಾಗಿದೆ. ಚಿನ್ನಾಭರಣವೂ ಕೂಡ ಪತ್ತೆಯಾಗಿದೆ. 500 ಹಾಗೆ 200 ಮುಖಬೆಲೆಯ ನೋಟುಗಳ ಕಂತೆ ಕಂಡು ರೇಡ್ ಮಾಡಿದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಘಟನೆ ನಡೆದಿರೋದು ಒಡಿಶಾದಲ್ಲಿ. ಒಡಿಶಾದ ಅರಣ್ಯಾಧಿಕಾರಿಯೊಬ್ಬರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಗರಿ ನೋಟುಗಳ ಕಂತೆಯೇ ಪತ್ತೆಯಾಗಿದೆ. ಚಿನ್ನಾಭರಣಗಳನ್ನ ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಒಡಿಶಾದ ಕೋರಾಪುಟ್ನಲ್ಲಿರುವ ಫ್ಲಾಟ್ನಲ್ಲಿ
ಲಭ್ಯವಾದ ನೋಟು ಚಿನ್ನಾಭರಣ ಎಲ್ಲವನ್ನ ಸೀಸ್ ಮಾಡಲಾಗಿದೆ. ಅರಣ್ಯಾಧಿಕಾರಿ ಮನೆಯಲ್ಲಿ ಈ ಪ್ರಮಾಣದಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯನಾ? ಸಹಜವಾದ ಪ್ರಶ್ನೆ. ಹೆಚ್ಚೆಚ್ಚು ಅಂದ್ರೆ ಸಂಬಳ ಎಷ್ಟಿರಬಹುದು? 1 ಲಕ್ಷ, 1.5 ಅಥವಾ 2 ಲಕ್ಷವೂ ಇರ್ಲಿಕ್ಕಿಲ್ಲ. ಆದ್ರೆ ಈ ಪ್ರಮಾಣದಲ್ಲಿ ಗರಿ ನೋಟುಗಳು ಆತನ ಮನೆಯಲ್ಲಿ ಪತ್ತೆಯಾಗಿದೆ. ಒಡಿಶಾದ ಕೋರಾಪುಟ್ ಅನ್ನೋ ಜಾಗ ಹಾಗೆ ಒಡಿಶಾದ ಜೈಪುರ ಅನ್ನೋ ಅರಣ್ಯ ಭಾಗದಲ್ಲಿ ಈತನ ಅರಣ್ಯಾಧಿಕಾರಿ ಆತ. ಈತನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಸದ್ಯಕ್ಕೆ ಈತನ ಮನೆ ಮೇಲಿನ ರೇಟ್ ಮುಂದುವರೆದಿದೆ. ଆଉ ସେ ସିକ୍ରେଟରେ କଣ ଅଛି? ସିକ୍ରେଟ ରଖଲନି? ସେ ଗୋଲ୍ଡ ଯୋଉ କହୁଥିଲେ ସେ ଭିତରେ ଅଛି. ಅಧಿಕಾರಿಯ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಂತೆ ನೋಟಿನ ಖಜಾನೆಯ ಪತ್ತೆಯಾಗಿದೆ. ಚಿನ್ನಾಭರಣವೂ ಕೂಡ ಪತ್ತೆಯಾಗಿದೆ. 500 ಹಾಗೆ 200 ಮುಖಬೆಲೆಯ ನೋಟುಗಳ ಕಂತೆ ಕಂಡು ರೇಡ್ ಮಾಡಿದ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಘಟನೆ ನಡೆದಿರೋದು ಒಡಿಶಾದಲ್ಲಿ. ಒಡಿಶಾದ ಅರಣ್ಯಾಧಿಕಾರಿಯೊಬ್ಬರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಗರಿ ನೋಟುಗಳ ಕಂತೆಯೇ ಪತ್ತೆಯಾಗಿದೆ. ಚಿನ್ನಾಭರಣಗಳನ್ನ ಕೂಡ ಇದೀಗ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಒಡಿಶಾದ ಕೋರಾಪುಟ್ನಲ್ಲಿರುವ ಫ್ಲಾಟ್ನಲ್ಲಿ ಲಭ್ಯವಾದ ನೋಟು ಚಿನ್ನಾಭರಣ ಎಲ್ಲವನ್ನ ಸೀಸ್ ಮಾಡಲಾಗಿದೆ. ಅರಣ್ಯಾಧಿಕಾರಿ ಮನೆಯಲ್ಲಿ ಈ ಪ್ರಮಾಣದಲ್ಲಿ ಹಣ ಸಿಗ್ಲಿಕ್ಕೆ ಸಾಧ್ಯನಾ? ಸಹಜವಾದ ಪ್ರಶ್ನೆ. ಹೆಚ್ಚೆಚ್ಚು ಅಂದ್ರೆ ಸಂಬಳ ಎಷ್ಟಿರಬಹುದು? 1 ಲಕ್ಷ, 1.5 ಅಥವಾ 2 ಲಕ್ಷವೂ ಇರ್ಲಿಕ್ಕಿಲ್ಲ. ಆದ್ರೆ ಈ ಪ್ರಮಾಣದಲ್ಲಿ ಗರಿ ನೋಟುಗಳು ಆತನ ಮನೆಯಲ್ಲಿ ಪತ್ತೆಯಾಗಿದೆ. ಒಡಿಶಾದ ಕೋರಾಪುಟ್ ಅನ್ನೋ ಜಾಗ ಹಾಗೆ ಒಡಿಶಾದ ಜೈಪುರ ಅನ್ನೋ ಅರಣ್ಯ ಭಾಗದಲ್ಲಿ ಈತನ ಅರಣ್ಯಾಧಿಕಾರಿ ಆತ. ಈತನ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ. ಸದ್ಯಕ್ಕೆ ಈತನ ಮನೆ ಮೇಲಿನ ರೇಟ್ ಮುಂದುವರೆದಿದೆ. ଆଉ ସେ ସିକ୍ରେଟରେ କଣ ଅଛି? ସିକ୍ରେଟ ରଖଲନି? ସେ ଗୋଲ୍ଡ ଯୋଉ କହୁଥିଲେ ସେ ଭିତରେ ଅଛି.